17 ವರ್ಷದ ಹೆಣ್ಣು ಮಗಳ ಮೇಲೆ ಮಾಜಿ ಮುಖ್ಯಮಂತ್ರಿಯೊಬ್ಬರು ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಎನ್ನುವಂತಹ ಆರೋಪ ಈಗ ರಾಜ್ಯಾದ್ಯಂತ ಭಾರಿ ಸಂಚಲನವನ್ನು ಮೂಡಿಸ್ತಾ ಇದೆ. ಅದರಲ್ಲೂ ಎಂಪಿ ಎಲೆಕ್ಷನ್ ಹೊಸ್ತಿಲಲ್ಲಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪರವರನ್ನ ಈ ಪ್ರಕರಣದಲ್ಲಿ ಸಿಲುಕಿಸುವಂತಹ ಷಡ್ಯಂತ್ರ ನಡೀತಿದೆಯಾ? ಅಷ್ಟಕ್ಕೂ ಈ ದೂರು ಕೊಟ್ಟಂತಹ ಆ ಮಹಿಳೆಯ ಹಿನ್ನೆಲೆ ಏನು ಮತ್ತು ಆಕೆಯ ಮೇಲಿರುವಂತಹ ಆರೋಪಗಳೇನು? ಅಷ್ಟಕ್ಕೂ ಫೆಬ್ರವರಿ 2ರಂದು BSY ನಿವಾಸದಲ್ಲಿ ಏನು ನಡೀತು ಈ ವರದಿ ನೋಡಿ. ಸಂತ್ರಸ್ತೆ ತಾಯಿಯ ಆರೋಪವೇನು? ಲೋಕಯುದ್ಧ ಗೆಲ್ಲೋದಕ್ಕೆ ಎಲ್ಲಾ ಪಕ್ಷಗಳು ಸಮರಾಭ್ಯಾಸದಲ್ಲಿ ತೊಡಗಿರುವಾಗ ಕರ್ನಾಟಕ ಬಿಜೆಪಿ ಪಕ್ಷದ ಪ್ರಬಲ ನಾಯಕನ ವಿರುದ್ಧ ಇಂತಹದ್ದೊಂದು ಆರೋಪ, ಅದು ಕೂಡ ಚುನಾವಣೆಯ ಹೊಸ್ತಿಲಲ್ಲಿ. ಎಸ್, ಇದೊಂದು ವ್ಯವಸ್ಥಿತವಾದ ಷಡ್ಯಂತ್ರ ಹೀಗಂತ ಬಿಜೆಪಿ ನಾಯಕರು ಹೇಳ್ತಿದ್ರೆ, ಇತ್ತ ಆಡಳಿತಾರೂಢ ಕಾಂಗ್ರೆಸ್ ತನಿಖೆಗೆ ಒತ್ತು ನೀಡಿ ಸತ್ಯಾಸತ್ಯತೆಯನ್ನ ತಿಳಿಸುತ್ತೇವೆ ಮತ್ತು ಸಂತ್ರಸ್ತೆಗೆ ನ್ಯಾಯ ಒದಗಿಸುತ್ತೇವೆ ಎಂದು ಘಂಟಾಘೋಷವಾಗಿ ಹೇಳ್ತಿದ್ದಾರೆ. ಸಂತ್ರಸ್ತೆ ತಾಯಿ ದೂರಿನಲ್ಲಿ ಫೆಬ್ರವರಿ 2ರಂದು ನಾವು BSY ನಿವಾಸಕ್ಕೆ ಸಹಾಯ ಕೇಳಿ ಹೋಗಿದ್ವಿ. ನನ್ನ 17 ವರ್ಷದ ಹೆಣ್ಣು ಮಗಳ ಮೇಲೆ ಸಹಾಯ ಮಾಡೋ ಸೋಗಲ್ಲಿ ಲೈಂಗಿಕ ಕಿರುಕುಳ ನೀಡಿದ್ರು ಎಕ್ಸ್ CM ಸಾಹೇಬ್ರು ಎಂದು ಸಂತ್ರಸ್ತೆ ತಾಯಿ ಸದಾಶಿವನಗರದಲ್ಲಿ ದೂರನ್ನ ದಾಖಲಿಸಿದ್ದಾರೆ. ಆ ದೂರನ್ನ ಆಧರಿಸಿ ಪೊಲೀಸರು ಕೇಸು ದಾಖಲಿಸಿಕೊಂಡಿದ್ದಾರೆ. ಮಹಿಳೆ ಕೊಟ್ಟಿದ್ದು ಟೈಪ್ ಮಾಡಿರೋ ದೂರುದಾರಳಿಗಿದೆಯಾ ಮಾನಸಿಕ ಸಮಸ್ಯೆ ಮತ್ತು ಖಿನ್ನತೆ? ಇಲ್ಲಿ ಯಾರನ್ನೂ ರಕ್ಷಣೆ ಮಾಡೋ ಪ್ರಶ್ನೆಯೇ ಇಲ್ಲ. ಪೊಲೀಸರು ಪೊಲೀಸರ ಕೆಲಸ ಮಾಡ್ತಾರೆ. ದೂರು ಕೊಟ್ಟ ಮಹಿಳೆಗೆ ಮಾನಸಿಕ ಸಮಸ್ಯೆ ಇದೆ ಎಂದು ಕೆಲವರು ಹೇಳ್ತಿದ್ರು. ಲೈಂಗಿಕ ಕಿರುಕುಳದ ಬಗ್ಗೆ ಟೈಪ್ ಮಾಡಿರೋ ದೂರನ್ನು ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ತನಿಖೆ ಮಾಡುವವರೆಗೂ ನಾನು ಏನು ಹೇಳೋದಿಲ್ಲ ಎಂದು ಪರಮೇಶ್ವರ್ ತಿಳಿಸಿದ್ದಾರೆ. ಅನುಮಾನಗಳು ಇದ್ದಾಗ ನಿಷ್ಪಕ್ಷಪಾತ ತನಿಖೆಯ ಅನಿವಾರ್ಯತೆ ಇರುತ್ತದೆ. ಹಾಗಾಗಿ BS ಯಡಿಯೂರಪ್ಪ ವಿರುದ್ಧ ದೂರು ನೀಡಿದ್ದು ಉದ್ದೇಶಪೂರ್ವಕವೋ ದುರುದ್ದೇಶಪೂರ್ವಕವೋ ಎಂಬುದು ತನಿಖೆಯಿಂದ ತಿಳಿದು ಬರಲಿದೆ. ಕಾದು ನೋಡಿ ಎಂದು ಗೃಹ ಸಚಿವರು ಪ್ರತಿಕ್ರಿಯಿಸಿದ್ರು. ಸ್ನೇಹಿತರು, ಒಬ್ಬ ಹಿರಿಯ ರಾಜಕಾರಣಿ ಮತ್ತು ಮಾಜಿ ಮುಖ್ಯಮಂತ್ರಿ ಅವರ ಮೇಲೆ ಇದೆಂತಹ ಗಂಭೀರ ಪ್ರಕರಣ. ಅದರಲ್ಲೂ ಒಂದು ಕ್ಷಣ ಅವಕಾಶ ಕೊಡದೆ ಬಂಧಿಸಬಹುದಾದಂತಹ ಪೋಕ್ಸೋ ಪ್ರಕರಣವಿದು. ಈ ಪ್ರಕರಣದ ಕುರಿತು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಏನ್ ಪ್ರತಿಕ್ರಿಯೆ ಕೊಟ್ಟರು ನೋಡೋಣ ಬನ್ನಿ. ಯಡಿಯೂರಪ್ಪನವರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದನ್ನು ಪರಿಶೀಲನೆ ಮಾಡಿ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ, ಕೇಸ್ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ. ಅದರ ಬಗ್ಗೆ ಈಗ ತನಿಖೆಯನ್ನು ಪ್ರಾರಂಭ ಮಾಡ್ತಾರೆ. ಅವರು ಕೊಟ್ಟಿರ್ತಕ್ಕಂಥ ವಿಚಾರದಲ್ಲಿ ತನಿಖೆ ಮಾಡುವವರೆಗೂ ಕೂಡ ನಾವು ಯಾವುದನ್ನು ಕೂಡ ಹೇಳೋದಕ್ಕೆ ಬರೋದಿಲ್ಲ. ಕೆಲವರು ಹೇಳ್ತಾರೆ ಅವರು ಮಾನಸಿಕ ಅಸ್ವಸ್ಥತೆ ಇದೆ ಆ ಮಹಿಳೆಗೆ ಅಂತ ಹೇಳ್ತಾರೆ. ಅವರು ಕಂಪ್ಲೇಂಟನ್ನು ಟೈಪ್ ಮಾಡಿ ಟೈಪ್ಡ್ ಕಾಪಿ ಕೊಟ್ಟಿದ್ದಾರೆ, ಲೈನ್ ಬರೆದಿರೋದಲ್ಲ, ಟೈಪ್ ಕಾಪಿ ಕೊಟ್ಟಿದ್ದಾರೆ ಅಂತೇಳಿ ನಮಗೆ ನಮ್ಮ ಇಲಾಖೆಯವರು ಹೇಳಿದ್ದಾರೆ. ಹಾಗಾಗಿ ರಿಜಿಸ್ಟರ್ ಮಾಡಿದ ಮೇಲೆ ಕಂಪ್ಲೇಂಟನ್ನು ತನಿಖೆ ಮಾಡೋವರೆಗೂ ಕೂಡ ಯಾವುದೇ ವಿಚಾರವನ್ನು ನಾವು ತಿಳಿಸೋದಕ್ಕಾಗಲ್ಲ. ಯಾಕೆಂದರೆ ಇದು ಒಬ್ಬ ಮಾಜಿ ಮುಖ್ಯಮಂತ್ರಿಗಳನ್ನು ಅವರಿಗೆ ಸೇರಿರ್ತಕ್ಕಂಥದ್ದು, ಜೊತೆಗೆ ಒಂದು ಮಹಿಳೆ ಆಪಾದನೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಯಾವುದೇ ವಿಚಾರವನ್ನು ಹೇಳಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ನಾವು ಹೇಳಬೇಕಾಗ್ತದೆ. ಮಾಹಿತಿಯನ್ನು ನಾನಿನ್ನೂ ಹೆಚ್ಚು ಮಾಹಿತಿಯನ್ನು ತೆಗೆದುಕೊಳ್ತೇನೆ. ತನಿಖೆ ಆಗೋವರೆಗೂ ನಾವು ಯಾವುದನ್ನು ಕೂಡ ಬಹಿರಂಗ ಮಾಡೋದಕ್ಕಾಗಲ್ಲ. ಸರಿ, ಅದಾದಮೇಲೆ ನನ್ನ ಮೇಲೆ ಏನೇನೋ ಮಾತಾಡೋಕ್ಕೆ ಶುರು ಮಾಡಿದ್ರು. ಅಲ್ಲೇನೆ ನಾನು ಹೇಳಿದೆ, ಇದು ಯಾಕೋ ಆರೋಗ್ಯ ಮನುಷ್ಯನ ಸರಿ ಇದ್ದಂಗೆ ಕಾಣಲ್ಲ, ಹೆಚ್ಚು ಮಾತಾಡೋ ಉಪಯೋಗ ಇಲ್ಲ ಅಂತ ಹೇಳಿಬಿಟ್ಟು ನಾನು ಅವರನ್ನು ಪೊಲೀಸ್ ಕಮಿಷನರ್ ಕಳಿಸ್ಕೊಟ್ಟೆ. ಪೊಲೀಸ್ ಕಮಿಷನರ್ ಎಲ್ಲ ವಿಚಾರನ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದಾರೆ. ಇದನ್ನು ಬೇರೆ ರೀತಿ ಮಾಡಿ ಈಗ FIR ಏನೋ ಆಗಿದೆ ಅಂತ ಹೇಳಿದ್ರು. ಅದನ್ನು ಕಾನೂನಂತೂ ಏನು ಬೇಕು ಎದುರಿಸೋಣ, ಅದು ಮಾಡೋಣ. ಆದರೆ ಯಾವ ರೀತಿ ಒಬ್ಬರು ಉಪಕಾರ ಮಾಡೋಕ್ಕೆ ಹೋದ್ರೆ ಈ ಥರ ಆಗುತ್ತೆ ಅಂತ ಸ್ವಲ್ಪ ಕಷ್ಟ ಇದೆ ಅಂತೇಳಿ ಸ್ವಲ್ಪ ದುಡ್ಡನ್ನು ಕೊಟ್ಟು ಕಳಿಸ್ತೇನೆ ನಾನು. ಇಷ್ಟಾದರೂ ಸಹ ಈ ರೀತಿಯ ಒಂದು ಬೆಳವಣಿಗೆ ಆಗಿದೆ. ಇರಲಿ, ನೋಡೋಣ, ಎದುರಿಸೋಣ. ಇದೆಲ್ಲ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಲೋಕಸಭಾ ನನ್ನ ಮೇಲೆ ಹೆಣ್ಣು ಮಗಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ನೋ ವಿಷಯ ಗೊತ್ತಾಯಿತು. 1.5 ತಿಂಗಳ ಹಿಂದೆ ಆಗಿರಬಹುದು. ಒಬ್ಬ ತಾಯಿ ಮಗಳು ಅನೇಕ ಸಲ ಇಲ್ಲಿ ಬಂದು ಹೋಗ್ತಿದ್ರು. ನಾವು ಹತ್ತಿರ ಸೇರಿಸಿರಲಿಲ್ಲ.
ಆದ್ರೆ ಅದೊಂದು ಸಲ ಅವರ ಕಣ್ಣೀರು ಹಾಕುತ್ತಿದ್ದಾರೆಂದು ತಾಯಿ ಹಾಗೂ ಮಗಳನ್ನ ಒಳಗೆ ಕರೆದುಕೊಂಡು ಹೋಗಿ ಕುಳ್ಳಿರಿಸಿ ಸಮಸ್ಯೆ ಏನು ಎಂದು ಕೇಳಿದ್ದೆ. ನನಗೆ ತುಂಬಾ ಅನ್ಯಾಯ ಆಗಿದೆ ಎಂಬಿತ್ಯಾದಿಯನ್ನ ಹೇಳಿದ್ರು. ಇದಾದ ಬಳಿಕ ನಾನು ಪೊಲೀಸ್ ಕಮಿಷನರ್ಗೆ ಕರೆ ಮಾಡಿ ಇವರಿಗೆ ಅನ್ಯಾಯ ಆಗಿದೆ, ಹೀಗಾಗಿ ನ್ಯಾಯ ಒದಗಿಸಿ ಎಂದು ದಯಾನಂದ ಅವರಿಗೆ ತಿಳಿಸಿ ತಾಯಿ ಹಾಗೂ ಮಗಳು ಇಬ್ಬರನ್ನು ಅಲ್ಲಿಗೆ ಕಳುಹಿಸಿಕೊಟ್ಟಿದ್ದೆ. ಅದಾದ ಬಳಿಕ ಅಲ್ಲೂ ಕೂಡ ನನ್ನ ಮೇಲೆ ಏನೇನೋ ಮಾತನಾಡಲು ಶುರು ಮಾಡಿದ್ರು. ತನಿಖೆ ಮಾಡಲಿ, ನಾನು ಹಣ ಕೊಟ್ಟು ಸಹಾಯ ಮಾಡಿದ ಪಾಪಕ್ಕೆ ನನ್ನ ಮೇಲೆ ಇದೆಂತಹ ಆರೋಪ, ದೇವರಿದ್ದಾನೆ ನೋಡ್ಕೋತಾನೆ, ನಾನು ಕಾನೂನಾತ್ಮಕವಾಗಿಯೇ ಹೋರಾಡ್ತೀನಿ ಎಂದು BS ಯಡಿಯೂರಪ್ಪರವರು ಪ್ರತಿಕ್ರಿಯಿಸಿದ್ರು. ಸಂತ್ರಸ್ತೆ ತಾಯಿಯ ಹಿನ್ನೆಲೆಯೇನು? ಇನ್ನು ಬಿಜೆಪಿ ಬೆಂಬಲಿಗರು ಹೇಳುವಂತೆ ಸಂತ್ರಸ್ತೆ ತಾಯಿಯು ಈ ಹಿಂದೆ ಅನೇಕ ಪ್ರಭಾವಿಗಳ ವಿರುದ್ಧ ದೂರನ್ನ ದಾಖಲಿಸಿದ್ರು ಮತ್ತು ಮಾನಸಿಕ ಖಿನ್ನತೆಯಲ್ಲಿರುವ ಈಕೆ ಯಾಕೆ ಈ ರೀತಿ ಮಾಡ್ತಿದ್ದಾರೆ ಮತ್ತು ಇದರ ಹಿಂದೆ ರಾಜಕೀಯ ಅಡಗಿದೆಯಾ ಅಥವಾ ಪ್ರಭಾವಿಗಳ ವಿರುದ್ಧ ಮಾತನಾಡಿ ಪ್ರಚಾರ ಗಿಟ್ಟಿಸಿಕೊಳ್ಳುವಂತಹ ಉದ್ದೇಶ ಈಕೆಯದ್ದಾಗಿತ್ತ? ತನಿಖೆ ನಡೆಯುತ್ತಿದೆ. ಪ್ರಭಾವಿಗಳ ವಿರುದ್ಧ ಆರೋಪ ಹೊರಿಸುವುದರ ಮೂಲಕ ಪ್ರಚಾರ ಗಿಟ್ಟಿಸಿಕೊಳ್ಳುವಂತಹ ಪ್ರಯತ್ನ ನಡೆಯುತ್ತಿದೆಯಾ? ಈ ಪ್ರಕರಣದ ಹಿಂದೆ ಯಾವ ದುರುದ್ದೇಶಗಳಿದೆ? ಇನ್ನು ಈ ಪ್ರಕರಣ ಮುಂದ್ಯಾವ ತಿರುವನ್ನು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ. ಇನ್ನು ಈ ಸಂಚಿಕೆಯ ಬಗ್ಗೆ ನಿಮ್ಮಲ್ಲೇನಾದರೂ ಅಭಿಪ್ರಾಯಗಳಿದ್ರೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫ್ರೀಡಮ್ ಟಿವಿ. ನಮಸ್ಕಾರ.